ಅಲ್ಲಿ ಬರೋ ಡ್ರಗ್ ಡೀಲರ್ಸ್ ಇದಾರಲ್ಲ, ಇವೆಲ್ಲ ನಾವು ನೋಡಿರೋದು. ಇದನ್ನ ನಾವೆಲ್ಲ ನೋಡಿರೋದು. ಇಲ್ಲಿ ತೋರಿಸಿದಾರಲ್ಲ, ಡ್ರಗ್ ಹೇಗೆ ಡೀಲ್ ಮಾಡ್ತಾರೆ, ಹೇಗೆ ಬೆರೆಸ್ತಾರೆ. ಆಮೇಲೆ ಅದು ಆ ವೈಲೆನ್ಸ್ ಹೇಗಿದೆ ಅಂದರೆ ರಾ ಇಟ್ಟಿದ್ದಾರೆ ಇಲ್ಲಿ. ಯಾವ ಅಂಡರ್ವರ್ಲ್ಡ್ನಲ್ಲೂ ನಿಮ್ಗೆ ಸಿಗಲ್ಲ. ಡ್ರಗ್ ಫೀಲ್ಡಲ್ಲಿ ಇದೆಯಲ್ಲ, ಡ್ರಗ್ ಮಾಫಿಯಾ, ಅಲ್ಲಿರೋ ವೈಲೆನ್ಸ್ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ನಾನು ಇದನ್ನು ಹೇಳಬಾರ್ದು, ಆದರೂ ಹೇಳ್ತೀನಿ ಕೇಳಿ. ಕೆಲವು ಹುಡುಗರಿಗೆ ನಾವು ಈ ಡ್ರಗ್ಗಿಗೆ ಅಡಿಕ್ಟ್ ಆಗಿರ್ತಾರೆ, ಕಾಲೇಜ್ ಹುಡುಗರಿಗೆ. ಯಾವ ಕಾಲೇಜು ಅಂತ ಹೇಳಲ್ಲ. ನಾನು ಅವ್ರಿಗೆಲ್ಲ ಮಾತಾಡ್ತಿದ್ದೆ, ಬೇಡ್ರಪ್ಪ ಮಕ್ಕಳ ಹಿಂಗೆ ಆಗಬೇಡಿ. ನನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲ, 18-19 ವರ್ಷ. ಅಣ್ಣ ಇನ್ನೆಲ್ಲ ಬಿಟ್ಬಿಡ್ತೀವಿ, ನೀವು ಪ್ರಾಮಿಸ್ ಮಾಡ್ತೀನಿ ಅಂತ ಹೋಗ್ತಾರೆ. ತಿರುಗಿ ಓದಿ ಹೇಳ್ತೀನಿ ತೊಗೊಂಡಿರ್ತಾರೆ. ಆ ತೊಗೊಂಡಾಗ ಒಬ್ಬ ಹುಡುಗನ ಪೊಲೀಸ್ ಹೇಳ್ಕೊಂಡು ಹೋದಾಗ ನಮ್ಮ ರೋಷನ್ ಹೋಗ್ತಾನೆ. ಏನಪ್ಪ ನೀನು ಅವತ್ತು ಏನು ಹೇಳಿದೆ ದೊಡ್ಡಪ್ಪ, ನಿಮ್ಗೆ ಆಣೆ ಆಗೋ ಸೇದಲ್ಲ ಅಂದೆ. ಯಾವ ದೊಡ್ಡಪ್ಪ? ಅಗ್ನಿಶ್ರೀದಾರೆ. ಏನು ಮಾರ ಬಾಪ್ ಕ್ಯಾ? ನಾನು ಏನು ಹೇಳಿದ್ದೀನೋ ಗೊತ್ತಿಲ್ಲ, ಹೋಗು. ಮಾಮ ಬಚ್ಚನ್ ಮಾಮಂಗೆ ಹೇಳಿದೆ, ಕೌನಿಯೇ ಬಚ್ಚನ್. ಯಾರವನು? ನನ್ನ ಬಯ್ಯನ ತಂದೆನ? ಹೋಗ. ಡ್ರಗ್ಸ್ ತೊಗೊಂಡಾಗ ಹೇಳಿರೋ ಮಾತಿದು. ಅದಾದಮೇಲೆ ಬೆಳಿಗ್ಗೆ ಕರ್ಸಿಗೆ ಕೈ ಕಾಲು ಮುಗಿದ್ಬಿಟ್ಟು ಹೇಳ್ಬೇಡ, ಅವ್ರಿಗೆ ಹೇಳ್ಬೇಡ ನಾನು ಹಿಂಗಂದೆ ಅಂತ. ಸಿ ದಿಸ್ ಈಸ್ ದ ರಿಯಲ್ ವರ್ಲ್ಡ್. ಅದು ಇದು ಕಾಣುತ್ತೀವಿ. ಯಾಕೆ ಡ್ರಗ್ ಇದನ್ನ ನನಗೆ ಗೊತ್ತಿರಾಗಿ ಇದೆ ಫಸ್ಟ್ ಇರಬೇಕು. ಕನ್ನಡದಲ್ಲಿ ಬಂದಿರೋದು ಅಂತ ಬಂದಿದೆಯಾ? ನಾನು ಸಾಮಾನ್ಯವಾಗಿ ಸಿನಿಮಾಗಳಿಗೆ ಹೋಗೋದಿಲ್ಲ. ವಿಜಯ್ ಇದು ಮಾಡಿದಾಗ, ವಿಜಯ್ ಮಾಡಿದ್ದಾರೆ ಇನ್ನು ಇದೆ ಈ ಥರ ಇದೆ ಅಂತ ನನಗೆ ಮೈಸೂರು ಬೇರೆ ಕಡೆಯಿಂದ ಕಾಲ್ಸ್ ಎಲ್ಲ ಬಂತು. ನೀವು ನೋಡಬೇಕು ಭೀಮಾ ಅಂತ. ಆಗ ನಾನು ಹೇಳಿದೆ, ಹೇಳಪ್ಪ ವಿಜಯ್ಗೆ ನಾನು ನೋಡಬೇಕು ಅಂತ. ನಾನು ಬಂದೆ. ಯಾಕೆ ನಂಗೆ ನೋಡಬೇಕಾಗಿತ್ತು, ಈ ಸಮಸ್ಯೆಗೋಸ್ಕರ ನೋಡಬೇಕಾಗಿತ್ತು. ಆ ವಿಜುವಲ್ಸ್ ಮಾತ್ರ ನೀವು ಮರೆಯೋಕ್ಕೆ ಆಗಲ್ಲ. ಇಟ್ ಈಸ್ ಎ ಫ್ಯಾಕ್ಟ್. ಸೊ ಅಲ್ಲಿರೋ ಎಲ್ಲ ಕ್ಯಾರೆಕ್ಟ್ರು ಭಾಳ ಚೆನ್ನಾಗಿ ಬಂದಿದೆ.